ಹಿಂಗಾರು ಮಳೆ ಆರಂಭ ಆಗ್ತಾ ಇದ್ದ ಹಾಗೆ ಚಂಡಮಾರುತಗಳ ಸೀಸನ್ ಅಂತಾನೆ ನಾವು ಸಾಮಾನ್ಯವಾಗಿ ಹಿಂಗಾರು ಮಳೆಯನ್ನು ಕರಿತೀವಿ. ಈಗಲೂ ಅಷ್ಟೇ ಮೋಂತಾ ಚಂಡಮಾರುತ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಅಂತ ನಮ್ಮ ಭಾರತದಲ್ಲಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ವಿಪರೀತವಾಗಿ ಹೆಚ್ಚು ಎಫೆಕ್ಟ್ಗೆ ಒಳಗಾಗ್ತಾ ಇರುವಂತಹ ಭಾಗ ಯಾವುದು ಕೇಳಿದ್ರೆ ಪೂರ್ವ ಕರಾವಳಿ. ಬಂಗಾಳ ಕೊಲ್ಲಿಯಲ್ಲಿ ಮೋಂತಾದ ಎಫೆಕ್ಟ್ ಜೋರಾಗಿದೆ. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆ ಆಗ್ತಾ ಇದೆ. ರಾಷ್ಟ್ರೀಯ ವಿಪತ್ತು ದಳದಿಂದ ಕಾರ್ಯಾಚರಣೆಗಳು ಭರದಿಂದ ಸಾಗಿದೆ. ತುಂಬಾ ಜನರನ್ನ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡೋ ಕೆಲಸ ಹಲವು ರಾಜ್ಯಗಳು ಬಂದ್ ಆಗಿದೆ. ಬಾಗ್ಲನ್ನು ಬಂದ್ ಮಾಡ್ಕೊಂಡಿದೆ. ಅಂದ್ರೆ ಯಾವುದೇ ಚಟುವಟಿಕೆಗಳಲ್ಲಿ ನಡೀತಾ ಇಲ್ಲ ಅಂತ ಅರ್ಥ. ಕರಾವಳಿ ಪ್ರದೇಶದಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗಿದೆ. ಪಂಚ ರಾಜ್ಯಗಳ ಮೇಲೆ ಮೋಂತಾ ಚಂಡಮಾರುತದ ಎಫೆಕ್ಟ್ ಆಗುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಏನಪ್ಪ ಇದು ಮೋಂತಾ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಇದೊಂದು ಥಾಯ್ ಹೆಸರು. ಥೈಲ್ಯಾಂಡ್ನವರು ಸರದಿ ಪ್ರಕಾರ ಇಟ್ಟಿರುವ ಹೆಸರು. ಮೋಂತಾ ಮೀನಿಂಗ್ ಏನು ಕೇಳಿದ್ರೆ ಸುಂದರವಾದ ಹೂವು ಅಂತ. ಚಂಡಮಾರುತಕ್ಕೆ ಯೂಶಲಿ ಅದರಲ್ಲೂ ಈ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಹುಟ್ಟೋ ಚಂಡಮಾರುತಗಳಿಗೆ 13 ದೇಶಗಳು ಹೆಸರನ್ನು ಇಡ್ತಾರೆ ಸರದಿ ಪ್ರಕಾರ. ಈ ಸಲ ಥೈಲ್ಯಾಂಡ್ನವ್ರು ಇಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ನಮಗೆ. ಈ ವರ್ಷದ ಮೊದಲ ಚಂಡಮಾರುತ ಈ ಮೋಂತಾ ಚಂಡಮಾರುತ. ಹಿಂದೆ ಗುಜರಾತ್ ಕರಾವಳಿ ತೀರ ಪ್ರದೇಶದಲ್ಲಿ ಶಕ್ತಿ ಅಂತ ಒಂದು ಚಂಡಮಾರುತ ಅಪ್ಪಳಿಸುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ, ಲ್ಯಾಂಡಿಗೆ ಟಚ್ ಆಗುತ್ತೆ ಅಂತ. ಬಟ್ ಅದೇನು ಅಷ್ಟು ಎಫೆಕ್ಟ್ ಆಗಲಿಲ್ಲ. ಹೀಗಾಗಿ ಇದನ್ನು ಅಧಿಕೃತವಾಗಿ ಮೋಂತಾ ಚಂಡಮಾರುತವನ್ನು ಅಧಿಕೃತವಾಗಿ ವರ್ಷದ ಮೊದಲ ಚಂಡಮಾರುತ ಅಂತ ಕರಿಬಹುದು. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಹಿಂಗಾರು ಮಳೆ ಸೀಸನ್ ಇದೆಯಲ್ಲ, ಅದರಲ್ಲಿ ವಿಪರೀತವಾಗಿ ಚಂಡಮಾರುತಗಳು ಶಕ್ತಿಶಾಲಿ ಆಗಿರುತ್ತೆ. ಇದು ಎಷ್ಟು ಶಕ್ತಿಶಾಲಿ ಆಗಿರುತ್ತೆ ಅಂದರೆ ಮುಂದಿನ ಮಳೆಯ ಚಕ್ರಗಳನ್ನು ಕೂಡ ಇದು ಹೆಚ್ಚು ಕಡಿಮೆ ಮಾಡಿಬಿಡ್ಬೋದು. ಸಮುದ್ರಗಳು ಪ್ರಕ್ಷುಬ್ಧಗೊಂಡಿದೆ. ಅದರಲ್ಲೂ ಕೂಡ ಅಲೆಗಳ ಏರಿಳಿತ ಇದೆಯಲ್ಲ, ನಾರ್ಮಲ್ ಅಲೆಗಳ ಎತ್ತರಕ್ಕಿಂತ 1 ಅಡಿ ಜಾಸ್ತಿ 2 ಅಡಿ ಜಾಸ್ತಿನೇ ಕಾಣಿಸುತ್ತೆ ನಮಗೆ. ದೈತ್ಯಾಕಾರದ ಅಲೆಗಳು ಕಾಣಿಸುತ್ತೆ. ಅಂದರೆ ನೀವು ಒಂದು ಚಂಡಮಾರುತ ಎಷ್ಟು ಪವರ್ಫುಲ್ ಆಗಿರುತ್ತೆ, ಎಷ್ಟು ರಾಕ್ಷಸಿತನವನ್ನು ಹೊಂದಿರುತ್ತೆ ಅನ್ನೋದಕ್ಕೆ ಉದಾಹರಣೆ ನಾವು ಹೇಳ್ತಾ ಇರೋದು. ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ನೋಡಿ, ವಾಹನಗಳೆಲ್ಲ ಚಲಿಸ್ತಾ ಇರಬೇಕಾದ್ರೇ ಅಲ್ಲಿ ಸ್ಪಾಟಲ್ಲಿ ಗುಡ್ಡ ಕುಸಿತ ಆಗಿದೆ. ಅದೃಷ್ಟವಶಾತ್ ಯಾವುದೇ ವಾಹನದ ಮೇಲೆ ಇದಾಗಿಲ್ಲ. ಯಾಕೆಂದರೆ ಒಂದೇ ರೋಡ್ನಲ್ಲಿ, ನ್ಯಾರೋ ರೋಡ್ನಲ್ಲೇ ಘಾಟ್ ಸೆಕ್ಷನ್ಗಳಲ್ಲಿ ಎರಡೂ ಕಡೆಯಿಂದ ವಾಹನಗಳು ಬರ್ತಾ ಇರುತ್ತೆ. ಸೊ ಯಾವುದೇ ವಾಹನದ ಮೇಲೆ ಇದು ಬಿದ್ದಿಲ್ಲ. ಬಟ್ ಈ ಥರ ಸುಮಾರು ಪ್ರಾಕೃತಿಕ ವಿಕೋಪಕ್ಕೆ 5 ರಾಜ್ಯಗಳ ಜನ ಅವರ ಜೀವನ ಅಸ್ತವ್ಯಸ್ತವಾಗಿದೆ. ಮತ್ತು ಗಾಳಿಯ ವೇಗವನ್ನು ಗಮನಿಸ್ತಾ ಇದ್ದಾರೆ. ಗಂಟೆಗೆ 110 ಕಿಲೋಮೀಟ್ರ್ ಅಂದರೆ ನೀವು ಲೆಕ್ಕ ಹಾಕಿ ಯಾವ ಮರನೂ ಏನು ಲೆಕ್ಕ ಅಲ್ಲ ಚಂಡಮಾರುತಕ್ಕೆ. ಚಂಡಮಾರುತ ಎಲ್ಲಿ ಏನು ಬೇಕಾದರೂ ಬುಡ ಮೇಲೆ ಮಾಡಿಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ. ಆಳ ಸಮುದ್ರದ ಮೀನುಗಾರಿಕೆಗೆ ನಿಷೇಧವನ್ನು ಹೇರಲಾಗಿದೆ ಮತ್ತು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ. ಹಲವರನ್ನು ಶಿಫ್ಟ್ ಮಾಡಲಾಗಿದೆ. ಒಡಿಶಾದಲ್ಲಂತೂ ನಿಮಗೆ ಎಕ್ಸಾಂಪಲ್ ನಾವು ಹೇಳ್ತೀವಿ, ಈಗ ಆಂಧ್ರದಲ್ಲಿ ಎಫೆಕ್ಟ್ ಆಗಿದ್ರು ಒಡಿಶಾದಲ್ಲಿ ಲಕ್ಷಾಂತರ ಜನ ಒಮ್ಮೆಲೆಗೆ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಆಗ್ತಾರೆ.